ನಮಸ್ತೆ ಸ್ನೇಹಿತರೆ, ನನ್ನ ಹೆಸರು ಎ ಸಿ ಚೆನ್ನಪ್ಪ ಅಂತೇಳಿ. ನಾನೊಬ್ಬ ನಿವೃತ್ತ ಶಿಕ್ಷಕರ ಬಡಾವಣೆ ಮದ್ದೂರು, ಮಂಡ್ಯ ಜಿಲ್ಲೆ ಸ್ನೇಹಿತರೆ ನನ್ನ ವಾಸ. ನಾನು ಒಂದು ಸುನೋ ಮೀಡಿಯಾ ಅಂತಕ್ಕಂಥ ಒಂದು ವಾಹಿನಿಯಲ್ಲಿ ಪತ್ರಕರ್ತನಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಶ್ರೀಯುತ ಟಿಪ್ಪು ವರ್ಧನ್ ಸರ್ ಅವರು ನಿರ್ಮಾಪಕರು. ಅವರು ಒಂದು ಪತ್ರಿಕೋದ್ಯಮ ನಡೆಸ್ತಾ ಇದ್ದಾರೆ. ಹಾಗಾಗಿ ಅವರ ನಿರ್ದೇಶನದ ಮೇಲೆ ನಾನು ಈ ಒಂದು ಪತ್ರಕರ್ತರ ಏನು ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಸೊ ನಾನೀಗ ನಿಂತಿರುವಂಥ ಸ್ಥಳ ತರಳು ಎಸ್ಟೇಟ್ ಅಂತೇಳಿ, ಕನಕಪುರ ರಸ್ತೆಯಿಂದ ಒಂದು 5 ಕಿಲೋಮೀಟ್ರ್ ದೂರದಲ್ಲಿರುವ ಒಂದು ತರಳು ಎಸ್ಟೇಟ್ ಅಂತಕ್ಕಂಥ ಜಾಗದಲ್ಲಿ ಒಂದು ಕೆರೆಯ ಮೇಲೆ, ಏರಿಯ ಮೇಲೆ ನಿಂತಿದ್ದೀನಿ ಸ್ನೇಹಿತರೆ. ಇದು ಒಂದು ಕೆರೆ, ಭಾಳ ಪುರಾತನ ಕಾಲದ ಕೆರೆ ಅಂತ ಕಾಣಿಸುತ್ತೆ. ಭಾಳಷ್ಟು ವಿಹಂಗಮ ನೋಟ ಇದರದು. ಇದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಒಂದು ಬೋರ್ಡ್ ಬೇರೆ ಹಾಕಿದ್ದಾರೆ. ಆ ಬೋರ್ಡು ಆಲೆ ಮುರಿದು ಎಕ್ಕುಟ್ಟೋಯ್ತಾ ಬಿದ್ದಿದೆ. 43 ಎಕರೆ 34 ಕುಂಟೆ ಇದರ ವಿಸ್ತೀರ್ಣ ಇದೆ ಅಂಥೇಳಿ ಅಲ್ಲಿ ಅತಿಕ್ರಮ ಪ್ರವೇಶವನ್ನು ನಿಷೇಧಿಸಲಾಗಿದೆ ಅಂತ ಹೇಳವ್ರೆ. ಆದರೆ ಅತಿಕ್ರಮ ನಡೆದಿರೋ ಹಾಗೆ ನನಗಂತೂ ಗೋಚರಿಸುತ್ತದೆ. ಯಾಕೆ ಅಂದರೆ ಇದರ ವಿಸ್ತೀರ್ಣ ಅವರು ತಹಸೀಲ್ದಾರರು ಅದರ ಏನು ಚೆಕ್ಬಂದಿ ಪ್ರಕಾರ ಇದರ ವ್ಯಾಪ್ತಿ ವಿಸ್ತೀರ್ಣವನ್ನು ಅವರು ಹೇಳಬೇಕಾಗಿರುವಂಥದ್ದು. ಅದೆಷ್ಟರ ಮಟ್ಟಿಗೆ ಸತ್ಯ ಸುಳ್ಳು ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲ ಸ್ನೇಹಿತರೆ. ಇದು ನೋಡಿ, ಇಲ್ಲಿ ನಾನು ಸಮಸ್ಯೆ ಹೇಳ್ತಾ ಇರೋದು ಏನಪ್ಪ ಅಂತಂದರೆ, ಈ ಒಂದು ಏನು ಕಾಂಕ್ರೀಟ್ ರಸ್ತೆ ಭಾಳಷ್ಟು ಚೆನ್ನಾಗಿದೆ. ನಮ್ಮ ಊರಿನಲ್ಲೂ ಒಂದು ಕೆರೆ ಇದೆ, ಯಾವ ರಸ್ತೆನೂ ಇಲ್ಲ, ಏನು ಕಾಂಕ್ರೀಟು ಇಲ್ಲ. ಅದು ಖಾಲಿ ಇದೇ ಥರ ಖಾಲಿ ಮಣ್ಣು ಎಲ್ಲ ಇದು ನೀರಿಲ್ದೇ ಬಿಕ್ಕು ಅನ್ನಿಸ್ತಾ ಇದೆ. ಗುಂಡಿ ಮಣ್ಣುಗಳೆಲ್ಲ ತೋಡಿ ಎಲ್ಲನೂ ಹಾಳು ಮಾಡಿಟ್ಟಿದ್ದಾರೆ. ನಮ್ಮೂರು ಆಲೂರು ಅಂತೇಳಿ, ಅಲ್ಲಿ ಸಿಂಶಾ ನದಿ ಇದೆ. ಸಿಂಶಾ ನದಿ ಒಂದು ಅರ್ಧ ಕಿಲೋಮೀಟ್ರ್ ದೂರದಲ್ಲಿದೆ. ಆದರೆ ಅಲ್ಲಿಗೆ ಒಂದು ಲಿಫ್ಟ್ ಇರಿಗೇಷನ್ ಸಹಾಯದಿಂದ ಕೆರೆಯನ್ನು ತುಂಬಿಸ್ಬೋದು. ಮಾನ್ಯ ದಿವಂಗತ ಎಸ್ ಎಂ ಕೃಷ್ಣಾಜಿಯವರು ಒಂದು 40 ವರ್ಷದ ಹಿಂದೆಯೇ ನಮ್ಮೂರಿಗೆ, ಅಂದರೆ ಕೆರೆಗಲ್ಲ, ಕೆರೆಯಿಂದ ಮೇಲ್ಭಾಗಕ್ಕೆ ಹಾಲೂರು ದೊಡ್ಡಿ ಅಂತ ಬರುತ್ತೆ, ಅಲ್ಲಿಗೆ ಲಿಫ್ಟ್ ಇರಿಗೇಷನ್ ಮೂಲಕ ನೀರನ್ನು ಒದಗಿಸ್ಕೊಟ್ಟು ಎಲ್ಲ ವ್ಯವಸಾಯ ಮಾಡ್ತಿದ್ರು ಸ್ನೇಹಿತರೆ. ಇವತ್ತು ಎಲ್ಲ ಗಬ್ಬೆದ್ದಿ ಅದು ತುಕ್ಕಿಡಿದು ಹಾಳಾಗೋಗಿದೆ. ಅದನ್ನು ವಿಡಿಯೋ ಮಾಡಿ ಹಾಕಿದ್ದೆ. ಏನು ಪ್ರಯೋಜನ ಆಯ್ತಾಯಿಲ್ಲ. ಜನಪ್ರತಿನಿಧಿಗಳು ಅದರ ಬಗ್ಗೆ ಕ್ರಮ ಜರುಗಿಸ್ತಾ ಇಲ್ಲ. ನೋಡಿ, ಇದು ಭಾಳಷ್ಟು ದೂರ ಇದೆ, ನದಿಗಳು ಯಾವ ಹತ್ರ ಇಲ್ಲ ಅಂತ ಕಾಣಿಸುತ್ತೆ. ಹಾಗಾಗಿ ಇದು ಮಳೆ ಆಶ್ರಿತ ಕೆರೆ ಅಂತ ಕಾಣಿಸ್ತದೆ. ಭಾಳಷ್ಟು ಹಿಂದಿನ ಕಾಲದ ಜನ ನೋಡಿ ಎಷ್ಟು ಶ್ರಮಪಟ್ಟು ಈ ಕೆರೆಯನ್ನು ಕಟ್ಟಿದ್ದಾರೆ. ಈ ಏರಿ ಕೆಳಗನ ಜಮೀನು ಅಂತ ಕರಿತೀವಿ ಸ್ನೇಹಿತರೆ. ನಮ್ಮದು ಹಿಂಗೆ 1 ಎಕರೆ ಜಮೀನಿದೆ ಅಲ್ಲಿ, ಏರಿ ಕೆಳಗಲ ಜಮೀನು ಅಂತ. ನೋಡಿ, ಈ ಜಮೀನನ್ನು ಯಾರೋ ಕೊಂಡ್ಕೊಂಡು ಕಿಂಗ್ಡಮ್, ಚೈಲ್ಡ್ಹುಡ್ ಕಿಂಗ್ಡಮ್ ಅಂತೇನೋ ಹೆಸರು ಕೊಟ್ಟು, ಯಾರೋ ಬೇರೆ ಭಾಷೆಯವರು ಅಂತ ಕಾಣಿಸ್ತದೆ. ಕನ್ನಡ ಅಕ್ಷರನೇ ಬಳಸಿಲ್ಲ ಅವರು. ಏನೋ ಸ್ಕೂಲು ಏನೋ ಮಾಡಿದ್ದಾರೆ. ಒಂದಿಷ್ಟು ವ್ಯವಸಾಯನೂ ಕೂಡ ನಡೆದಿದೆ. ಅಂದರೆ ಎಲ್ಲ ಬೋರ್ ಹಾಕ್ಕೊಂಡು ಬೇರೆ ಕಡೆಯಿಂದ ಬಂದಿರುವ ಜನ, ನಮ್ಮ ಈ ಒಂದು ಇಲ್ಲಿಯ ತರಳು ಗ್ರಾಮದ ರೈತರು ಅಲ್ಲ ಅವರು. ಯಾಕೆಂದರೆ ಹೊರಗಡೆಯಿಂದ ಬಂದು ಹಣ ಕೊಟ್ಟು ಈ ಜಮೀನನ್ನು ಪರಭಾರೆ ಮಾಡಿಕೊಂಡು ಈ ಥರ ಮಾಡಿದ್ದಾರೆ. ನೋಡಿ, ಇಲ್ಲಿ ಇನ್ನೊಂದು ಸಮಸ್ಯೆ ಹೇಳ್ತಾ ಇರ್ತಕ್ಕಂಥದ್ದು ನೋಡಿ, ಇದು ಕಾಂಕ್ರೀಟ್ ರಸ್ತೆ ಅಂತ ಹೇಳಿದೆ ನಿಮಗೆ. ಭಾಳ ಚೆನ್ನಾಗಿದೆ ಕಾಂಕ್ರೀಟ್ ರಸ್ತೆ, ಆದರೆ ತಡೆಗೋಡೆ ಇಲ್ಲ. ನೋಡಿ ಎಷ್ಟು ದೂರ, ಏನಾದರೂ ಮಿಸ್ಸಾಗಿ ಮಕ್ಕಳು ಅಥವಾ ಇನ್ಯಾವುದೋ ಬೈಕಲ್ಲಿ ಹೋಗೋರೋ ಇದನ್ನು ತಪ್ಪಿಸಬೇಕು. ತಡೆಗೋಡೆಯನ್ನು, ಇಲ್ಲಿ ತಡೆಗೋಡೆ ಬೇಕು. ಏನು ಈ ಕೆರೆ ಇದೆ, ಕೆರೆಗಳ ಇದೆಯೋ, ಇಲ್ಲಿ ತಡೆಗೋಡೆಯನ್ನು ಹಾಕಬೇಕು. ಈ ಲೈನು ಕಂಬಗಳು ಬೀಳೋ ಸ್ಥಿತಿಯಲ್ಲಿದ್ದಾವೆ. ಕಂಬಗಳು ಓರೆಯಾಗಿ ಬೀಳೋ ಸ್ಥಿತಿಗೆ ಬಂದಿವೆ. ಅಂದರೆ ಇಲ್ಲಿ ಜನಗಳು ಇದನ್ನು ಗಮನಿಸದೇನೆ ತಮ್ಮ ಪಾಡಿಗೆ ತಾವು ಹೋಗುವಂಥದ್ದು ತಪ್ಪು. ಇಲ್ಲಿನ ಏನು ಪತ್ರಕರ್ತರೋ, ಈ ಒಂದು ಲೋಕಲ್ ಪತ್ರಕರ್ತರು, ಆ ಮಾನ್ಯ ಜನನಾಯಕರು ಎಸ್ ಟಿ ಸೋಮಶೇಖರ್ ಅವರೇನೋ ಅಂತ ಕಾಣಿಸ್ತದೆ. ಯಶವಂತಪುರ ವಿಧಾನಸಭಾ ಕ್ಷೇತ್ರ ಇದು, ಅವರದೇ ಕ್ಷೇತ್ರ.
ಇದೆಲ್ಲ ಅಭಿವೃದ್ಧಿಪಡಿಸುವಾಗ ಇವನ್ನೆಲ್ಲ ಗಮನಿಸಬೇಕು. ನಮ್ಮ ಏನು ಗ್ರಾಮಸ್ಥರು, ಈ ಒಂದು ಗ್ರಾಮಸ್ಥರು ದಯಮಾಡಿ ಹೋರಾಟ ಮಾಡಬೇಕಿದಕ್ಕೆ. ಯಾವುದೂ ಕೂಡ ಹೋರಾಡ್ದೇನೆ ಇವತ್ತು ಸರ್ಕಾರ ನಿಮಗೆ ಏನನ್ನು ನೀಡಲಾರದು. ಈ ಕೆರೆಯನ್ನು ಬೇಕಾದ್ರೆ ತುಂಬಿಸ್ಬೋದು, ಎಲ್ಲಿಂದಲಾದರೂ ದೂರದಿಂದ ನದಿಗಳನ್ನು ಹುಡುಕಿ ಅಲ್ಲಿಂದ ನೀರನ್ನು, ಉದಾಹರಣೆಗೆ ನಮ್ಮ ಶಿಂಷಾ ನದಿಯಿಂದ 50 ಕಿಲೋಮೀಟ್ರ್ ದೂರದಲ್ಲಿರುವ ಚನ್ನಪಟ್ಟಣದ ಕಣ್ವ ಕೆರೆಗೆ ನೀರನ್ನು ಒದಗಿಸ್ಕೊಟ್ಟಿದ್ದಾರೆ. ಇಗ್ಲೂರು ಡ್ಯಾಮ್ ಅಂತೇಳಿ ಮಾಡಿ, ಆ ಇಗ್ಲೂರು ಡ್ಯಾಮಿಂದ ನಮಗೆ ಅರ್ಧ ಕಿಲೋಮೀಟ್ರಲ್ಲಿ ಇದ್ದೀವಿ, ನಮಗೆ ನೀರು ಕೊಡಲಿಲ್ಲ ಸ್ನೇಹಿತರೆ. ಇದು ಅನ್ಯಾಯ. ಈ ಥರದ ಅನ್ಯಾಯಗಳು ಸರ್ಕಾರದಲ್ಲಿ ಸಾವಿರಾರು ಇದ್ದಾವೆ. ಆದರೆ ಜನ ಹೋರಾಟ ಮಾಡಬೇಕು. ಈ ಸಾಮಾನ್ಯ ಜ್ಞಾನ ಅನ್ನೋದು, ಸಾಮಾನ್ಯ ಜ್ಞಾನ ನೋಡಿ, ಇಲ್ಲಿ ತಡೆಗೋಡೆ ಬೇಡವೆ, ಆ ಒಂದು ಏನು ಆ ಕಡೆ ಕೆರೆ, ಈ ಕಡೆ ಕೆರೆ, ಆ ಕಡೆ ಏರಿ ಕೆಳಗಲ ಜಾಗ, ಇದು ಜಮೀನು. ಏನಾದರೂ ಬಿದ್ದರೆ ಅಪಘಾತಗಳು ಆಗೋದಿಲ್ವೇ? ಈ ಜನಗಳಿಗೆ ಇದು ಗೊತ್ತಾಗೋದಿಲ್ವೇ? ನಮ್ಮ ದೇಶದ ಸ್ವಾತಂತ್ರ್ಯ ಕೂಡ ಒಂದು ಹೋರಾಟದ ಮೂಲಕವೇ ಬಂದಿರತಕ್ಕಂಥದ್ದು. ಅಹಿಂಸಾ ಮಾರ್ಗದಲ್ಲಿ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಭಾಳಷ್ಟು ಜನ ಹುತಾತ್ಮರಾಗಿದ್ದಾರೆ. ಅದರ ಬಗ್ಗೆ ನನಗೆ ಚರ್ಚೆ ಬೇಡ. ಒಟ್ಟಿನಲ್ಲಿ ಏನು ದೌರ್ಜನ್ಯಗಳನ್ನ ತಡೆಗಟ್ಟಬೇಕು ಅಂತ ಅಂದಾಗ ಪ್ರತಿಭಟನೆ ಮಾಡಬೇಕು. ಇಲ್ಲಿನ ಜನ ಈ ಒಂದು ಸಮಸ್ಯೆಗಳನ್ನು ಸರ್ಕಾರದ ಮುಂದೆ ತಂದು ಹೋರಾಟ ಮಾಡಿ ಇದನ್ನು ತಾವು ಪಡಿಬೇಕು. ಇಲ್ಲದೆ ಹೋರಾಟ ಮಾಡದೇ ಇದ್ದರೆ ಅವ್ರ ಪಾಡಿಗೆ ಅವರು ಇರ್ತಾರೆ. ನೋಡಿ, ಇಂಥ ರಿಯಲ್ ಎಸ್ಟೇಟ್ಗಳು ಹೆಚ್ಚಾಗಿ ಇವತ್ತು ಇದಕ್ಕೆ ತರಳು ಎಸ್ಟೇಟ್ ಅಂತಲೇ ಹೆಸರು ಬಂದುಬಿಟ್ಟಿದೆ. ನೋಡಿ, ರಿಯಲ್ ಎಸ್ಟೇಟ್ ಎಲ್ಲ ಕಡೆನೂ ಇವತ್ತು ಈ ವ್ಯವಸಾಯ ಯೋಗ್ಯ ಜಮೀನನ್ನು ಪರಬಾರೆ ಮಾಡಿಕೊಂಡು ಕೋಟ್ಯಾಂತರ ರೂಪಾಯಿ ರೈತರು ಪಾಪ ಅನ್ಯಾಯ ಮಾಡಿಕೊಂಡು ಅವ್ರ ಜೀವನನ ಹಾಳು ಮಾಡಿಕೊಂಡು, ನೋಡಿ ಕೆರೆ ಎಷ್ಟು ಚೆನ್ನಾಗಿದೆ, ವಿಹಂಗಮ ನೋಟ ನೋಡಿ ಎಷ್ಟು ಚೆನ್ನಾಗಿದೆ. ನೀರೇನಾದ್ರು ತುಂಬಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಈ ಒಂದು ಗುಂಡಿಗಳನ್ನು ಮಾಡಿದ್ದಾರೆ, ಏನು ಮಣ್ಣು ಬಗೆದು ಅವ್ರು ಬೇಕಾದರೂ ಮಣ್ಣು ಬಗ್ಕೊಂಡು ಇದನ್ನೆಲ್ಲ ಸಮತಟ್ಟು ಮಾಡಿ ಮರಳೆಲ್ಲ ಬಗೆದು ಒಂದೇ ನೀರು ಕಲೆಕ್ಟ್ ಮಾಡುವಂತೆ ಮಾಡಿ ಎಲ್ಲಿಂದಲಾದರೂ ಸೋರ್ಸಸ್ ಆಫ್ ವಾಟರ್ ಇದಕ್ಕೆ ಹುಡುಕಿ ತಂದು ರೈತರನ್ನು ಉಳಿಸುವುದು ಸರ್ಕಾರದ ಕೆಲಸ, ಜನಪ್ರತಿನಿಧಿ ಕೆಲಸ. ಖಂಡಿತ ಇವೆಲ್ಲ ಆಗಲೇಬೇಕು. ಆಗ ಮಾತ್ರ ರೈತನ ಬದುಕು ಹಸನಾಗಲು ಸಾಧ್ಯ. ಈ ದೇಶದ ಈ ದೇಶದ ಬೆನ್ನೆಲುಬು ರೈತ ಅಂತ ಮಾತ್ರ ಹೇಳ್ತಾರೆ. ಆದರೆ ಯಾರೂ ಕೂಡ ಇದ್ರ ಬಗ್ಗೆ, ಈ ಸಮಸ್ಯೆಗಳ ಬಗ್ಗೆ ಗಮನ ಹರಿಸೋದಿಲ್ಲ. ಅಲ್ಲಿ ಕನಕಪುರ ರಸ್ತೆಯಲ್ಲಿ ತರಳು ಅಂತ ಗ್ರಾಮ, ಅಲ್ಲಿ ನೋಡಿದೆ, ಅಲ್ಲೂ ಕೂಡ ಒಂದು ಏನಿದೆ, ಕೆರೆ ಇದೆ. ಆ ಕೆರೆ ಒಳಗೆ ಒಂದಷ್ಟು ಯಾರೋ ಶೆಡ್ಗಳನ್ನು ಹಾಕ್ಕೊಂಡಿದ್ದಾರೆ, ಒಂದು 4-5 ಶೆಡ್ಗಳಿದ್ದಾವೆ. ಆಮೇಲೆ ಒಂದು ದೇವಸ್ಥಾನ ಇದೆ. ಇದು ನಿಜವಾಗ್ಲೂ ಸರ್ಕಾರಿ ಜಾಗದಲ್ಲಿ ಯಾರೇ ಆಗಲಿ ಅತಿಕ್ರಮ, ಅದು ದ್ರೋಹ. ಈ ದೇಶಕ್ಕೆ ನಾವು ಬಗೆಯುವ ದ್ರೋಹ. ನಮ್ಮದಲ್ಲದ ಆಸ್ತಿಯನ್ನು, ನಮ್ಮದಲ್ಲದ ಹಣವನ್ನು ಯಾವತ್ತೂ ಮುಟ್ಟಬಾರ್ದು ಕೈನಿಂದ. ಭ್ರಷ್ಟಾಚಾರ ಅಂದರೆ ಇದನ್ನೇ. ಯಾರೇ ಆಗಲಿ, ಅವನು ಯಾವನೇ ಆಗಲಿ, ಏನು ನಮ್ಮ ಸ್ವಂತ ಜಾಗದಲ್ಲಿ ನಾನು ಬದುಕಬೇಕೇ ವಿನಃ ಬೇರೆಯವರ ಜಾಗದಲ್ಲಿ, ಸರ್ಕಾರಿ ಜಾಗದಲ್ಲಿ ಹೋಗಿ ದೇವಸ್ಥಾನ ಕಟ್ಟೋದು ಅಥವಾ ಇನ್ನೊಂದು ಎಸ್ಟೇಟ್ ಮಾಡ್ಕೊಳ್ಳೋದು ಇದು ಅಪರಾಧ ಅಂತ ನನ್ನ ಒಂದು ಅನಿಸಿಕೆ. ಸ್ನೇಹಿತರೆ, ಸುನೋ ಮೀಡಿಯಾದಲ್ಲಿ ಇದನ್ನು ಪ್ರಕಟಣೆ ಮಾಡಿ ದಯಮಾಡಿ ಈ ಕೊರತೆಗಳನ್ನು ನೀಗಿಸುವಂತೆ, ಈ ಸಮಸ್ಯೆಗಳನ್ನು ನೀಗಿಸುವಂತೆ ಪ್ರಯತ್ನ ಮಾಡಬೇಕು. ಜನರಲ್ಲಿ ಒಂದು ಜಾಗೃತಿ ಉಂಟಾಗಲಿ ಅಂಥೇಳಿ ನಾನು ಇವನ್ನೆಲ್ಲ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಅನ್ಯಥಾ ಭಾವಿಸಬಾರ್ದು. ನೋಡಿ, ಇದು ಯಾವ ಪುರಾತನ ಕಾಲದ ಒಂದು ಕೆರೆ ಕಟ್ಟಿರುವಂಥ, ನೋಡಿ ಇಲ್ಲಿ ಒಂದು ನೀರು ಹೋಗೋದಕ್ಕೆ ತೂಬು ಕೂಡ ಇದೆ. ಎಲ್ಲ ಅಪ್ರಯೋಜಕ್ಕಾಗಿದೆ. ಏನು ಬೇಕಷ್ಟು ಅನ್ಯಾಯಗಳು ನಮ್ಮ ಕಣ್ಣೆದುರಿಗೆ ನಡೀತಾ ಇದ್ದಾವೆ. ಅನ್ಯಾಯಗಳು ಬೇರೆ ಎಲ್ಲೂ ನಡೀತಾ ಇಲ್ಲ, ನಮ್ಮ ಕಣ್ಣೆದುರಿಗೆ ನಡೀತಾ ಇದೆ. ನೋಡಿ, ಇದು ಕರ್ನಾಟಕ. ಏನಿದು ಕರ್ನಾಟಕ, ಕನಕಪುರ ರಸ್ತೆ, ನಮ್ಮ ಏನು ಮುಖ್ಯಮಂತ್ರಿಗಳ ಸ್ವಕ್ಷೇತ್ರ
ಕನಕಪುರ ರಸ್ತೆ. ಈ ಕನಕಪುರ ರಸ್ತೆಯಲ್ಲಿರುವ ತರಳು ಗ್ರಾಮದ ಕಥೆಯನ್ನು ನಾನು ನಿಮಗೆ ಪ್ರಸ್ತುತಪಡಿಸ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ, ಇದು ಕೆರೆಯ ಏರಿ. ಇಲ್ಲಿ ಒಂದು ಏನು ಬೇಕು, ಎರಡೂ ಕಡೆ ತಡೆಗೋಡೆ ಬೇಕಾಗಿದೆ. ಅದನ್ನು ದಯಮಾಡಿ ಶಾಸಕರಾದವರು ಅಥವಾ ಜನನಾಯಕರು, ಜನಪ್ರತಿನಿಧಿಗಳು, ಊರಿನ ಜನ ಎಲ್ಲ ನೋಡಿ, ಇಲ್ಲಿ ಯಾವುದೋ ಕಿಂಗ್ಡಮ್ ಆಫ್ ಚೈಲ್ಡ್ಹುಡ್ ಅಂತೇಳಿ ಯಾವನೋ ಹೊರಗಡೆಯಿಂದ ಬಂದಿರುವಂಥ ವ್ಯಕ್ತಿ ಇಲ್ಲಿ ಜಮೀನನ್ನು ಅತಿಕ್ರಮಣ ಅಂದರೆ ಅವರು ಯಾವುದೋ ರೈತನ ಹೆಸರಲ್ಲಿತ್ತೇನೋ ಅದನ್ನು ಪರಬಾರೆ ಮಾಡಿಕೊಂಡು ಇವತ್ತು ಇಲ್ಲೊಂದು ಏನು ಅಂತ ನನಗೆ ಗೊತ್ತಿಲ್ಲ, ಹಿಂದೀಲಿ ಬರೆದಿದ್ದಾರೆ, ಹಾಗೆಯೇ ಇಂಗ್ಲೀಷಲ್ಲಿ ಬರೆದಿದ್ದಾರೆ. ಇದು ಕರ್ನಾಟಕ ಒಂದು ಇದು ಏನು ಕನ್ನಡ ಅಕ್ಷರ ಒಂದು ಇಲ್ಲ. ಇದು ತರಳು ಅಂತಕ್ಕಂಥ ಗ್ರಾಮ. ನೀವು ಆಲೋಚನೆ ಮಾಡಬೇಕು. ಇಲ್ಲಿನ ಲೋಕಲ್ ಅಂದರೆ ನಮ್ಮ ತರಳು ಗ್ರಾಮದ ಜನಗಳು ಇದನ್ನೆಲ್ಲ ಖಂಡಿತ ಅಬ್ಸರ್ವ್ ಮಾಡಬೇಕು. ಜೊತೆಗೆ ನಾವು ನ್ಯಾಯಯುತವಾದದ್ದನ್ನು ನಾವು ಪಡಿಬೇಕು. ಈ ಅನ್ಯಾಯಗಳನ್ನು, ಕಣ್ಣೆದುರಿಗೆ ನಡೆಯೋ ಅನ್ಯಾಯಗಳನ್ನು ನಾವು ನಡೆಯಲು ಬಿಡಬಾರದು. ಸತ್ಯವಂತರಾಗಿ ಬಾಳಬೇಕು. ಬೇರೆಯವರಿಗೆ ಅನ್ಯಾಯ ಮಾಡಬಾರ್ದು. ಬೇರೆಯವರ ಹಣವನ್ನು ನಾವು ತಿನ್ನಬಾರ್ದು. ನಾನು ತಿನ್ನುವ ಒಂದು ಇಡೀ ಅನ್ನ ಅದು ನನ್ನದೇ ಎಂದು ನೀವು ಅದನ್ನು ಉತ್ಪಾದನೆ ಮಾಡಿ ತಿನ್ನಬೇಕು ವಿನಃ ಬೇರೆಯವರು ಆ ಕುಡಿಯೋಕ್ಕೆ ಅಂತ ಒಯ್ತಾರೆ ಜನ. ಕೊಡಿಸ್ಬಾ ಅಂತಾರೆ ನೋಡಿ, ಕೊಡಿಸ್ಬೋದಂತೆ ಕುಡಿಯೋದಕ್ಕೆ ಹೋಗೋದು. ಇವೆಲ್ಲ ನಿಜವಾಗ್ಲೂ ಅಸಹ್ಯ. ತಾನು ಸಂಪಾದನೆ ಮಾಡಿ ಕುಡೀಲಿ ಬಿಡಿ, ಅದು ಬೇಕಿಲ್ಲ. ಯಾರು ಕೊಡಿಸಿದ್ರೆ ಏನು ಹೊಟ್ಟೆ ತುಂಬ. ಯಾರೋ ಒಬ್ಬ ನಮ್ಮ ಸ್ನೇಹಿತ ಹಿಂಗೆ ಖಾಲಿ ಮಾಡಿಬಿಟ್ಟ, ಜಾಗನೇ ಖಾಲಿ ಮಾಡಿಬಿಟ್ಟ. ನೋಡಿ, ಇದು ಅನ್ಯಾಯ, ಅತ್ಯಾಚಾರ ಇವೆಲ್ಲ ನಡೀಬಾರ್ದು. ನನ್ನ ಒಂದು ಉದ್ದೇಶ, ನಾನೊಬ್ಬ ನಿವೃತ್ತ ಶಿಕ್ಷಕ. ಏನು ಪ್ರತಿಭಟನೆ ಮಾಡಿ ನಾನು ಏನೂ ಮಾಡೋಕ್ಕೆ ನನ್ನ ಕೈಲಿ ಅಸಾಧ್ಯವಾದ ಒಂದು ಮಾತು. ಈ ಒಂದು ಏನು ಅವೇರ್ನೆಸ್ ಜನಗಳಲ್ಲಿ ಬರಲಿ ಅಂತ ನಾನು ಈ ಒಂದು ಕೆರೆ ಅಂಗಳವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ದಯಮಾಡಿ ಇದರ ಸಮಸ್ಯೆಗಳನ್ನು ಪರಿಹಾರ ಮಾಡೋದು ಈ ಶಾಸಕರು ಅಥವಾ ಸರ್ಕಾರದ ಒಂದು ಕರ್ತವ್ಯ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್.